ವೀಕ್ಷಕರೇ, ಇದು ನನ್ನ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ಸ್ ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ಈಗ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ತುಂಬ ಕಡಿಮೆ, ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನೋಡಿಕೊಂಡ್ರೆ ವೈಫೈ ಸಿಂಬಲ್ ಇದೆ. ಇದು ಈಗ ಲೇಟೆಸ್ಟಾಗಿ ಬರ್ತಿರೋ ಎಲ್ಲ ಕಾರ್ಡ್ ಮೇಲೆ ಈ ಸಿಂಬಲ್ ಇರುತ್ತೆ. ಆ್ಯಕ್ಚುಲಿ ಇದು ವೈಫೈ ಸಿಂಬಲ್ ಅಲ್ಲ, NFC ಅಂತ, ನಿಯರ್ ಫೀಲ್ಡ್ ಕಮ್ಯುನಿಕೇಷನ್ನು. ಇದರಿಂದ ಏನು ಯೂಸ್ ಇದೆ ಅಂತಂದರೆ, ನಾವೆಲ್ಲಾದರೂ ಪೇಮೆಂಟ್ ಮಾಡಬೇಕಾದ್ರೆ ಈ ಕಾರ್ಡನ್ನು ಮೆಷಿನ್ ಒಳಗಡೆ ಇನ್ಸರ್ಟ್ ಮಾಡಿ ಪಿನ್ ಅಥವಾ OTP ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಆ ಮೆಷಿನ್ ನಿಮ್ಮ ಹತ್ರ ತೊಗೊಂಡು ಬಂದರೆ ಈಗ ಟ್ಯಾಪ್ ಮಾಡಿದ್ರೆ ಈ ಕಾರ್ಡಲ್ಲಿರೋ ಡೀಟೇಲ್ಸು ಮೆಷಿನ್ ಜೊತೆ ಇಂಟರ್ಯಾಕ್ಟ್ ಆಗಿ ಪೇಮೆಂಟ್ ಕಂಪ್ಲೀಟ್ ಆಗಿಬಿಡುತ್ತೆ. ತುಂಬ ಫಾಸ್ಟ್ ಪೇಮೆಂಟು, ಈಸಿ ಕೂಡ. ಈ ಕಾರ್ಡ್ ಯಾರಿಗೂ ನಾವು ಹ್ಯಾಂಡ್ ಓವರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸೇಫ್ ಅಂತಲೇ ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಾರೆ, ಸೇಫ್ ಆ್ಯಂಡ್ ಫಾಸ್ಟ್ ಅಂತ. ಆದರೆ ನಾನು ಇಂಟರ್ನೆಟಲ್ಲಿ ನೋಡಿದೆ, ಇದರಿಂದ ಕೆಲವು ಫ್ರಾಡ್ಸ್ ಕೂಡ ನಡೀತಾ ಇದೆ ಅಂತ. ಏನು ಅಂತಂದರೆ, ಈ ಕಾರ್ಡ್ಗಳು ನಾವು ಪರ್ಸಲ್ಲಿ ಇಟ್ಕೊಂಡು ಜೇಬಲ್ಲಿ ಇಟ್ಕೊಂಡಿರ್ತೀವಲ್ವ, ಯಾರಾದರೂ ಫ್ರಾಡ್ಸ್ಟರ್ಸು ಅವ್ರ ಹತ್ರ ಒಂದು ಸ್ವೈಪಿಂಗ್ ಮಿಷಿನ್ ತೊಗೊಂಡು ಬಂದು ಹೀಗಿಟ್ಟರೆ ಇದರಲ್ಲಿರೋ ಅಮೌಂಟು ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಈ ಥರ ಆಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಇದರಿಂದ ನಾವು ಸೇಫ್ ಆಗೋದಕ್ಕೆ ಏನು ಮಾಡ್ಬೋದು ಅಂತಂದರೆ, RFID ಪ್ರೊಟೆಕ್ಟೆಡ್ ವಾಲೆಟ್ ಅಂತ ಸಿಗುತ್ತೆ. ನಾರ್ಮಲ್ ವಾಲೆಟೇನೆ, ಈ ಥರ ಪರ್ಸನ್ನೇ ಇದು RFID ಪ್ರೊಟೆಕ್ಟೆಡ್ ಅಂತ. ಈ ಕಾರ್ಡನ್ನು ಇದ್ರೊಳಗಡೆ ಇಟ್ಟು ನೀವು ಹೀಗೆ ಮಾಡಿದ್ರೆ ಆಗೋದಿಲ್ಲ. ಆದರೆ ನಾರ್ಮಲ್ ವಾಲೆಟ್ಟಿಂದ ಈ ಥರ ಮಾಡೋಕ್ಕೋದ್ರೆ ಪೇಮೆಂಟ್ ಆಗುತ್ತೆ. ಹೀಗೆ ನೀವು ವಾಲೆಟ್ ಯೂಸ್ ಮಾಡ್ಬೋದು. ಇನ್ ಕೇಸ್ ವಾಲೆಟ್ ಯೂಸ್ ಮಾಡೋದು ಅಭ್ಯಾಸ ಇಲ್ಲ ಅಂತಂದರೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇದು ನೋಡಿ, ಅಲ್ಯೂಮಿನಿಯಂ ಬಾಕ್ಸು, ATM ಕಾರ್ಡ್ ಹೋಲ್ಡರ್ ಅಂತಲೇ. ಇದರಲ್ಲಿ ಅರೌಂಡ್ 6 ಕಾರ್ಡ್ಸ್ ಇಟ್ಕೋಬೋದು ನಾವು. ಇದರೊಳಗಡೆ ಇನ್ಸರ್ಟ್ ಮಾಡಿದ್ರೆ ಇದು ವರ್ಕ್ ಆಗಲ್ಲ. ಕಾರ್ಡ್ ಆಚೆ ತೆಗೆದು ತೋರಿಸಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಈ ಕಾರ್ಡು ಅರೌಂಡ್ 130ಇಂದ 200 ಮಧ್ಯದಲ್ಲಿ ಸಿಗುತ್ತೆ. ಕಾರ್ಡ್ ಹೋಲ್ಡರು ಅಲ್ಯೂಮಿನಿಯಮ್ದು. ಮತ್ತು ಈ ಥರದ್ದು ವಾಲೆಟ್ಟು RFID ಪ್ರೊಟೆಕ್ಟೆಡ್ ವಾಲೆಟ್. ಇದು 200 ರುಪೀಸಿಂದ 500 ರೇಂಜಲ್ಲಿ ಸಿಗುತ್ತೆ. 200ದು ಸ್ವಲ್ಪ ಕಡಿಮೆ ಪ್ರೊಟೆಕ್ಷನ್ ಇರುತ್ತೆ ಅಥವಾ ಕ್ವಾಲಿಟಿ ಕಡಿಮೆ ಇರುತ್ತೆ. ಅರೌಂಡ್ 400-500 ರೇಂಜಲ್ಲಿ ತೊಗೊಂಡ್ರೆ RFID ಪ್ರೊಟೆಕ್ಷನು ಮತ್ತು ಈ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಕಾಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ರಿಪ್ಲೈ ಮಾಡೋದಕ್ಕೆ ಖಂಡಿತ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್.